ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರಾದಂತಹ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ 16 ಅನುಮಾನಗಳನ್ನು ಮೂಡಿಸ್ತಾ ಇದೆ. ಹೀಗಾಗಿ ಈ ಕೇಸ್ ಸಿಐಡಿಗೆ ವರ್ಗಾವಣೆಯಾಗೋ ಸಾಧ್ಯತೆ ಇದೆ. ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ನಡೆಸಬೇಕಾಗಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಕಮಿಷನರ್ ಇಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಡಿಜಿಪಿ ಎಂಎಸ್ ಸಲೀಂ. ಆತ್ಮಹತ್ಯೆ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾವಣೆಯಾಗೋ ಸಾಧ್ಯತೆ ಇದೆ. ಆತ್ಮಹತ್ಯೆ ಕೇಸ್ ಬಗ್ಗೆ ಆಳವಾದ ತನಿಖೆಯನ್ನ ಸರ್ಕಾರ ನಡೆಸಲಿದೆ. ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲೇ ರೂಮ್ಗೆ ಹೋಗಿ 15 ನಿಮಿಷ ಬಾಗಿಲು ಹಾಕೊಂಡಿರ್ತಾರೆ. ಗುಂಡಿನ ಸದ್ದು ಮೊಳಗತ್ತೆ. ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾವ ಕಾರಣಕ್ಕೆ? ಇಷ್ಟು ದೊಡ್ಡ ಸಾವಿರಾರು ಕೋಟಿಯ ಎಂಪೈರ್ ಸೃಷ್ಟಿ ಮಾಡಿದಂತಹ ಸಿಜೆ ರಾಯ್ ಆತ್ಮಹತ್ಯೆಗೆ ಏನ್ ಕಾರಣ? ಕಾರಣ ಇನ್ನೂ ನಿಗೂಢ. ಈಗಾಗಲೇ ಅನುಮಾನಾಸ್ಪದ ಸಾವು ಕೇಸನ್ನು ಪೊಲೀಸರು ದಾಖಲಿಸಿಕೊಂಡು ಪೋಸ್ಟ್ಮಾರ್ಟಂ ಮಾಡ್ತಾ ಇದ್ದಾರೆ. ಪೋಸ್ಟ್ಮಾರ್ಟಂ ರಿಪೋರ್ಟ್, ಎಫ್ಎಸ್ಎಲ್ ವರದಿ ಬರಬೇಕಿದೆ. ಎರಡೂ ವರದಿ ಬಂದ ಮೇಲೆ ಮತ್ತಷ್ಟು ಮಾಹಿತಿ ಸಿಗಲಿದೆ. ಕಾನ್ಫಿಡೆಂಟ್ ಗ್ರೂಪ್ ಎಂಡಿ ಟಿಎ ಜೋಸೆಫ್ ದೂರಿನ ಅನ್ವಯ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಐಟಿ ಅಧಿಕಾರಿಗಳಿಗೂ ಕೂಡ ನೋಟಿಸ್ ನೀಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂಥದ್ದು. ಕಾನ್ಫಿಡೆಂಟ್ ಸಂಸ್ಥೆಯ ಸಿಬ್ಬಂದಿಯ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಉದ್ಯಮಿ ಸಿಜೆ ರಾಯ್ ಬ್ಯಾಂಕ್ ವಹಿವಾಟು ಏನಿತ್ತು ಆ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇದೆ. ಬೆರಳಚ್ಚು, ಪ್ರತ್ಯಕ್ಷ ಸಾಕ್ಷಿ, ಸಿಡಿಆರ್, ಮೊಬೈಲ್ ಡೇಟಾ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ಒಂದು ಆತ್ಮಹತ್ಯೆ 16 ಅನುಮಾನಗಳನ್ನು ಸಹಜವಾಗಿ ಮೂಡಿಸ್ತಾ ಇರುವಂಥದ್ದು. ಇನ್ನೂ ಕೂಡ ಕಾರಣ ಸಿಕ್ಕ ಇಲ್ಲ. ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರು ಅಂತ ಅನ್ನೋದು. ಈಗ ಪೊಲೀಸರು ಯಾವ ಹಂತದಲ್ಲಿದ್ದಾರೆ? ತನಿಖೆ ಯಾವ ಮಟ್ಟಕ್ಕೆ ನಡೀತಾ ಇದೆ? ಯಾಕಂದ್ರೆ ಈ ಕೇಸ್ ವರ್ಗಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅನ್ನುವಂಥ ಮಾಹಿತಿ. ಅಂದ್ರೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಂತ. ಪ್ರತಿಮಾ, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಇನ್ನೂ ಕೂಡ ಕಾರಣ ನಿಗೂಢವಾಗಿಯೇ ಉಳಿದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ಎಫ್ಎಸ್ಎಲ್ ರಿಪೋರ್ಟ್ ಹಾಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿನ್ನೆಲೆಯಲ್ಲಿ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಬ್ಯಾಂಕ್ನ ವಹಿವಾಟುಗಳಾಗಿರ್ಬೋದು, ತದನಂತರದಲ್ಲಿ ಐಟಿ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಎಲ್ಲ ಆಯಾಮಗಳು ಕೂಡ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು. ಪ್ರಕರಣದ ಗಂಭೀರತೆಯನ್ನು ಅರ್ಥಕೊಂಡಿರ್ತಕ್ಕಂಥ ಈಗಾಗಲೇ ಪೊಲೀಸ್ ಇಲಾಖೆ, ಪ್ರಮುಖವಾಗಿ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಅವರಿಂದ ಈಗಾಗಲೇ ರಾಜ್ಯ ಡಿಜಿಐಜಿಪಿ ಆಗಿರ್ತಕ್ಕಂಥ ಡಾಕ್ಟರ್ ಎಂಎಸ್ ಸಲೀಂ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನು ತನಿಖೆಯನ್ನು ನಡೆಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಐಡಿಗೆ ವರ್ಗಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಪೊಲೀಸ್ ಠಾಣೆಗಳಲ್ಲಿ ಬೇರೆ ಬೇರೆ ಕೇಸ್ಗಳು ಬರ್ತಾನೆ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕೇಸನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಇಲಾಖೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗಿರುತ್ತೆ, ಸೂಕ್ಷ್ಮವಾಗಿ ತನಿಖೆಯನ್ನು ಕೂಡ ನಡೆಸಬೇಕಾಗಿರುತ್ತೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಐಡಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಸಿಐಡಿನಲ್ಲಿ ಪ್ರತ್ಯೇಕವಾಗಿ ತಂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುತ್ತೆ. ಸಿಐಡಿಗೆ ವರ್ಗಾವಣೆಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳಲ್ಲಿ ಎಫ್ಎಸ್ಎಲ್ನ ವರದಿ ಕೂಡ ಬರುತ್ತೆ. ಪೋಸ್ಟ್ಮಾರ್ಟಂ ರಿಪೋರ್ಟ್ ಕೂಡ ಪೊಲೀಸರಿಗೆ ಲಭ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳು ಕೂಡ ತನಿಖೆಯನ್ನು ನಡೆಸಲಾಗ್ತದೆ. ಪ್ರಮುಖವಾಗಿ ಈ ಸಿಬ್ಬಂದಿಗಳ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲದೆ ಆ ಒಂದು ಘಟನೆ ನಡೆದಂಥ ವೇಳೆಯಲ್ಲಿ ಯಾವೆಲ್ಲ ಸಿಬ್ಬಂದಿಗಳಿದ್ರು, ಐಟಿ ಅಧಿಕಾರಿಗಳು ಏನು ರೇಡ್ ಅನ್ನ ಮಾಡ್ತಿದ್ರು, ಆ ಐಟಿ ಅಧಿಕಾರಿಗಳನ್ನು ಕೂಡ ತನಿಖೆಗೊಳಪಡಿಸಿ ಅವರಿಂದಲೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ ಇದುವರೆಗೂ ಕೂಡ ಸಿಜೆ ರಾಯ್ ಯಾವ ಕಾರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿರ್ತಕ್ಕಂಥದ್ದು. ಈ ಎಲ್ಲ ಆಯಾಮಗಳನ್ನು ಕೂಡ ತನಿಖೆಯನ್ನು ಮಾಡಿದಂಥ ಬಳಿಕ ಇವರು ಯಾವ ಕಾರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ 3 ಗಂಟೆಗೆ ಏನು ಅವರು ಕಚೇರಿಗೆ ಬಂದಿರ್ತಾರೆ, ತಮ್ಮ ಮೊದಲನೇ ಮಹಡಿಯಲ್ಲಿ ಇರ್ತಕ್ಕಂಥ ಕ್ಯಾಬಿನ್ನ ಒಳಗೆ 15 ನಿಮಿಷಗಳ ಕಾಲ ಇರ್ತಾರೆ. 16ನೇ ನಿಮಿಷ ಅಂದರೆ 3 ಗಂಟೆ 16 ನಿಮಿಷಕ್ಕೆ ದೊಡ್ಡದಾಗಿರ್ತಕ್ಕಂಥ ಗುಂಡಿನ ಸದ್ದು ಕೇಳಿಸಿರ್ತಕ್ಕಂಥದ್ದು. ಕೂಡಲೇ 50ರಿಂದ 60 ಮೀಟರ್ಗಳ ಅಂತರದಲ್ಲಿರ್ತಕ್ಕಂಥ ಐಟಿ ಅಧಿಕಾರಿಗಳು ಕೂಡ ಅವರ ಕ್ಯಾಬಿನ್ಗೆ ಧಾವಿಸಿ ಬಂದಿರತಕ್ಕಂಥದ್ದು. ತದನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದು, ಅವರ ಕ್ಯಾಬಿನಲ್ಲಿ ಇರ್ತಕ್ಕಂಥ ಅಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವುದೇ ಡೆತ್ ನೋಟ್ ಕೂಡ ಇನ್ನೂ ಪತ್ತೆ ಆಗಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಮಾಹಿತಿಗೆ. ಎಸ್, ಒಂದು ಪ್ರಕರಣ 16 ಅನುಮಾನ. ಎಸ್, ಸಿಜೆ ರಾಯ್ ಸಾವು ಆಘಾತವನ್ನ ತಂದಿರುವಂಥದ್ದು. ಈ ಬಗ್ಗೆ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತು ಲಮಾಣಿ ಕೂಡ ಮಾತನಾಡಿದ್ದಾರೆ. ಏನಂಟು ಹನುಮಂತುಗೂ ಸಿಜೆ ರಾಯ್ ಅವರಿಗೂ? 2 ಬಾರಿ ನನಗೆ ಅವರು ಬಹುಮಾನ ಕೊಟ್ಟಿದ್ರು ಅಂತ ನೆನಪಿಸ್ಕೊಂಡಿದ್ದಾರೆ ಹನುಮಂತು ಲಮಾಣಿ.
ನಿಮ್ಮೂರಿಗೆ ಬರ್ತೇನೆ ಅಂತಲೂ ಕೂಡ ಹೇಳಿದ್ರು, ಮನೆ ಕಟ್ಸು ಗೃಹ ಪ್ರವೇಶಕ್ಕೆ ಬರ್ತೇನೆ ಎಂದಿದ್ರು, ನನಗೆ 5 ಕುರಿ ಕೊಡು ಅಂತಲೂ ಕೂಡ ಕೇಳಿದ್ರು ಅಂತ ನೆನಪಿಸ್ಕೊಂಡಿದ್ದಾರೆ ಹನುಮಂತು. ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಗೈತೆ ರೀ. ಯಾಕಂದ್ರೆ ನನಗೆ CJ ರಾಯಸ್ ಅವರು ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ. ಅವ್ರು ನನಗೆ ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ಇದ್ವಿ. ಮತ್ತು ನಮ್ಮ ತಂಗಿ ಡಿಗ್ರಿ ಕಲಿಯಾಕೆ 50,000 ಕೊಟ್ಟಿದ್ರು. ಮತ್ತು ಡಿಗ್ರಿ ಮುಗಿದಿಂದ ಕರ್ಕೊಂಬ ನಿಮ್ಮ ತಂಗಿಗೆ ನನ್ನ ಕಂಪ್ನ್ಯಾಗ ಕೆಲಸ ಕೊಡ್ತೀನಿ ಅಂದಿದ್ರು. ಒಮ್ಮೆ ಕೊಟ್ಟನೆ ಬಿಡು ಕೈ ಬಿಟ್ಟನೆ ಬಿಡು ಅಂತಿದ್ದಿಲ್ರಿ. ಅವರು ಯಾವಾಗಲೂ ನೆನಪಿಟ್ಕೊಳ್ಳೋರಿ. ನಿಮ್ಮ ಊರಿಗೆ ಬಂದಾಗ ನಮಗೆ ಏನು ಮಾಡ್ತೀವಿ ಅಡುಗೆ ಅಂದ್ರೆ ಕುರಿನ ಕೊಯ್ತೀವಿ ಬರ್ರಿ ಸರ ಅಂತಂದೆ. ಭಾರಿ ಖುಷಿ ಆದ್ರೆ ನಕ್ಕರು, ಭಾರಿ ಖುಷಿ ಪಡ್ತಿದ್ರು. ನಮ್ಮ ಆಗಲಿ ನಮ್ಮ ಅವ್ವ ಅಪ್ಪ ನೋಡಿದ್ರೆ ಭಾರಿ ಖುಷಿ ಪಡ್ತಿದ್ರು. ಯಾಕಂದ್ರೆ ನಮ್ಮದು ಅದು ಲಂಬಾಣಿ ಡ್ರೆಸ್ ನೋಡಿ ಭಾರಿ ಇಷ್ಟಪಡೋರು. ಭಾಳ ಬೇಜಾರತ್ತೆ.